ಓಕೆ, ನನ್ನ ಹೆಸರು ಫಸ್ಟ್ ಹೇಳಬೇಕಾದು? ಓಕೆ, ನನ್ನ ಹೆಸರು ಸಂಧ್ಯಾ ಅಂತ. ನಾನು ಮ್ಯೂಸಿಯಮ್ ಆಫ್ ಆರ್ಟ್ ಆ್ಯಂಡ್ ಫೋಟೋಗ್ರಫಿನಲ್ಲಿ ಎಜುಕೇಷನ್ ವಿಭಾಗದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಾವು ನಮ್ಮ ಮ್ಯೂಸಿಯಂನಲ್ಲಿ 2 ಪ್ರದರ್ಶನಗಳ ಉದ್ಘಾಟನೆ ಆಗ್ತಿದೆ. ಅದರಲ್ಲಿ ಮೊದಲನೇದು ಝೋಬಾಬ್ ಅಂತ ಒಬ್ಬ ಸ್ಕಾಟಿಷ್ ಕಲಾವಿದರ ಒಂದು ಸ್ಥಳ ಪ್ರತಿಷ್ಠಾಪನಾ ಕಲೆ ಅಂತ ಏನಂತೀವಿ, ಆ ಒಂದು ಪ್ರದರ್ಶನದ ಉದ್ಘಾಟನೆ ಇದೆ. ಓಕೆ, ನನ್ನ ಹೆಸರು ಸಂಧ್ಯಾ ಅಂತ. ನಾನು ಮ್ಯೂಸಿಯಮ್ ಆಫ್ ಆರ್ಟ್ ಆ್ಯಂಡ್ ಫೋಟೋಗ್ರಫಿ ನನ್ನ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಾವು ಇಲ್ಲಿ 2 ಪ್ರದರ್ಶನಗಳ ಉದ್ಘಾಟನೆ ನಡೆಸ್ತಾ ಇದ್ದೀವಿ. ಮೊದಲನೇದು ಝೋಬಾಬ್ ಅಂತ, ಇದು ಸ್ಕಾಟಿಷ್ ಕಲಾವಿದರ ಒಂದು ಸ್ಥಳ ಪ್ರತಿಷ್ಠಾಪನಾ ಕಲೆಯಾಗಿದೆ. ಇದರಲ್ಲಿ ತುಂಬ ಒಂದು ಹೈಲೈಟ್ ಏನಂತಂದರೆ, ಇಲ್ಲಿ ಬರೀ ಬಣ್ಣದ ಒಂದು ವಿನೈಲ್ ಸ್ಟಿಕ್ಕರ್ಗಳನ್ನ ಉಪಯೋಗಿಸಿ ನೆಲದ ಮೇಲೆ ಒಂದು ನಡೆಸಿರೋಂಥ ಒಂದು ಸ್ಥಳ ಪ್ರತಿಷ್ಠಾಪನಾ ಕಲೆಯಾಗಿದೆ. ಇದು ನಮ್ಮ ಆ ಸ್ಥಳದ ಏನು ಆಕಾರ ಇರುತ್ತೆ ಅದಕ್ಕೆ ತಕ್ಕಂಗೆ ಮಾಡ್ಕೊಂಡು ಹೋಗೋದ್ರಿಂದ ಈ ಕಲೆ ಯಾವುದೇ ಒಂದು ಸ್ಥಳಕ್ಕೆ ಹೋದರೂ ಕೂಡ ಅದಕ್ಕೆ ತಕ್ಕಂಗೆ ಮಾಡೋದ್ರಿಂದ ಬೇರೆ ಬೇರೆಯಾಗಿ ಕಾಣುತ್ತೆ. ಇದು ಒಂದೇ ಬಣ್ಣಗಳ ಉಪಯೋಗಿಸಿ ಮಾಡಿರೋವಂಥ ಒಂದು ಕಲಾಕೃತಿ ಆಗಿದ್ರೂ ಕೂಡ ಬೇರೆ ಸ್ಥಳಕ್ಕೆ ಹೋದಾಗ ಅದು ಬೇರೆ ಬೇರೆ ರೀತಿಯಾಗಿ ಕಾಣಿಸುತ್ತೆ. ಸ್ಟಿಂಗ್ ಉಪಯೋಗಿಸಿ ಮಾಡಿರೋವಂಥ ಕಲಾಕೃತಿಗಳು ಈ ಪ್ರದರ್ಶನವಾಗುತ್ತೆ. ಇದರಲ್ಲಿ ಮೀರಾ ಮುಖರ್ಜಿ ಅನ್ನೋರು ಮಾಡರ್ನ್ ಅಥವಾ ಆಧುನಿಕ ಕಲಾವಿದರು. ಹೆಸರು ಹೊರಗಿನಿಂದ ಒಳಗೆ ಮೀರಾ ಮುಖರ್ಜಿ ಮತ್ತು ಜಯದೇವ್ ಬಾಘೇಲ್ ಈ ಕಲಾವಿದರ ಒಂದು ಪ್ರದರ್ಶನ ಆಗಿದೆ. ಈ ಪ್ರದರ್ಶನದ ಒಂದು ಮುಖ್ಯ ಅಂಶ ಏನಂತಂದರೆ ಬೆಲ್ ಮೆಟಲ್ ಕ್ಯಾಸ್ಟಿಂಗ್ ಅಂತ ಏನು ಹೇಳ್ತೀವಿ, ಅಥವಾ ಢೋಕ್ರಾ ಕಲೆ. ಆ ಒಂದು ಟೆಕ್ನಿಕ್ ಅಥವಾ ಒಂದು ಉಪಯೋಗಿಸಿ ಮಾಡಿರೋವಂಥ ಕಲಾಕೃತಿಗಳು ಇಲ್ಲಿ ಪ್ರದರ್ಶನವಾಗ್ತಿದೆ. ಮೀರಾ ಮುಖರ್ಜಿ ಅವರು ಭಾರತದ ಆಧುನಿಕ ಕಲಾವಿದರು ಅಂತೂ ಹೆಸರು ಮಾಡಿದ್ದಾರೆ. ಮತ್ತು ಜಯದೇವ್ ಬಾಘೇಲ್ ಅವರು ಕೂಡ ಈ ಢೋಕ್ರಾ ಸಂಸ್ಕೃತಿ ಅಥವಾ ಒಂದು ಪರಂಪರೆಯಿಂದ ಬಂದ ಒಂದು ಕಲಾವಿದರಾಗಿದ್ದು, ಇವರಿಬ್ಬರು ಕೂಡ ಒಂದೇ ಒಂದು ಟೆಕ್ನಿಕ್ ಅಥವಾ ಈ ಒಂದು ಕಾಸ್ಟಿಂಗ್ ಟೆಕ್ನಿಕ್ನ ಉಪಯೋಗಿಸಿ ಹೇಗೆ ಒಂದು ಬೇರೆ ಬೇರೆ ಥರದ ಕಲಾಕೃತಿಗಳನ್ನ ರಚಿಸಿದ್ದಾರೆ ಅನ್ನೋದನ್ನು ಈ ಪ್ರದರ್ಶನದಲ್ಲಿ ನೀವು ನೋಡ್ಬೋದು. ಇರೋ ಕಲಾಕೃತಿಗಳು 40ರಿಂದ 50 ವರ್ಷ ಹಳೇದಾಗಿದೆ ಅಷ್ಟೇ. ಆದರೆ ಇದರಲ್ಲಿ ನಾವು ನೋಡ್ಬೋದಾದಂಥ ಒಂದು ಮುಖ್ಯವಾದ ಅಂಶ ಏನು ಅಂತಂದರೆ, ಈ ಕಲಾವಿದರು ತಮ್ಮ ದಿನನಿತ್ಯ ಜೀವನದಲ್ಲಿ ತಮ್ಮ ಸುತ್ತಮುತ್ತ ಕಾಣಿಸ್ತಿದ್ದಂಥ ದೃಶ್ಯಗಳನ್ನ ಹೇಗೆ ತಮ್ಮ ಕಲಾಕೃತಿಗಳಾಗಿ ಪರಿವರ್ತಿಸಿದ್ದಾರೆ ಅನ್ನೋದನ್ನು ಎಲ್ಲರೂ ನೋಡ್ಬೋದು. ಸಂಧ್ಯಾ ಅಂತ, ಇಲ್ಲಿ ಮ್ಯೂಸಿಯಮ್ ಆಫ್ ಆರ್ಟ್ ಆ್ಯಂಡ್ ಫೋಟೋಗ್ರಫಿನಲ್ಲಿ ಎಜುಕೇಷನ್ ಟೀಮ್ನಲ್ಲಿ ನಾನು ಕೆಲಸ ಮಾಡ್ತೀನಿ. ನನ್ನ ಹೆಸರು ಸಂಧ್ಯಾ. ಇಲ್ಲಿ ನಾನು ಎಜುಕೇಷನ್ ಟೀಮ್ನಲ್ಲಿ ಕೆಲಸ ಮಾಡ್ತೀನಿ.